ಭೈರತಿ ಸುರೇಶ್ ಅವರ ಹೇಳಿಕೆಯ ವಿರುದ್ಧ ಬಿಜೆಪಿಯ ಕರಾವಳಿ ಭಾಗದ ಶಾಸಕರು ಸಿಡಿದೆದ್ದಿದ್ದಾರೆ. ಭೈರತಿ ಸುರೇಶ್ ಅವರ ಕರಾವಳಿಯವರು ಬೆಂಕಿ ಹಚ್ಚುವವರು ಅನ್ನೋ ರೀತಿಯ ಹೇಳಿಕೆಯ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಖುದ್ದು ಸ್ಪೀಕರ್ ಯುಟಿ ಖಾದರ್ ಅವರನ್ನೇ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್. ನೀವು ಕೂಡ ಕರಾವಳಿ ಭಾಗದವರೇ ಅಲ್ವಾ ಅಂತ ಹೇಳಿ ಸ್ಪೀಕರ್ ಯುಟಿ ಖಾದರ್ಗೆ ಪ್ರಶ್ನೆ ಮಾಡಿದ್ದಾರೆ. ಯಾರು ಇಲ್ಲಿ ನೀ ಎದುರ್ಬೇಡಪ್ಪ. ಉತ್ತರ ಕೊಡಿ, ಪಾಸ್ ಮಾಡ್ತೇನೆ. ಈಗ ನಂಗೆ ಅವರು ನನಗೆ ಮಾತಾಡಿದ್ರು ಸುರೇಶ್ ಅವರೇ, ಮಾನವರು ಯಾಕೆ ಸುಮ್ಮನೆ ಮಾತಾಡ್ತಾರೆ? ತಂದ್ರೆ ಸುರೇಶ್ ಕರಾವಳಿ ಬಗ್ಗೆ ಮಾತಾಡಿದ್ರು. ಸುರೇಶ್ ಇಲ್ಲ ನಾನು ಹೇಳಿದ್ದು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ. ಆಯ್ತು, ಕರಾವಳಿ ಅಶೋಕ್ ಅವ್ರ ಮೇಲೆ ಅಶೋಕ್ ಕಣ್ಣ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಮೇಲೆ ಕೇಸ್ ಹಾಕಿ ನೀವು ಕುತ್ಕೊಂಡು ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ, ನಿಮ್ಗಿಲ್ಲ ಇವು ಕರಾವಳಿಯವರಾಗಿ ನಿಮ್ಗಿಲ್ಲ ಕುತ್ಕೊಂಡು ಅಶೋಕ್ ನಾನು ಕುತ್ಕೊಳ್ತೀನಿ. ಅಧ್ಯಕ್ಷ ಏನೇನೋ ಅರ್ಥ ಮಾಡಬೇಡ. ನಿಮ್ಮ ರಕ್ತದ ಪ್ರತಿ ಕಣದಲ್ಲಿ ದೇಶ ಇದೆ. ಒಬ್ಬ ಸಚಿವ ನಿಮ್ಮ ರಕ್ತ ಯಾಕೆ ಕರಾವಳಿ ಬೆಂಕಿ ಬಿದ್ದಿದೆ ಅಂದ್ರೆ ನಾನೇನು ಹೇಳಿದೆ? ಕರಾವಳಿಗೆ ಬೆಂಕಿ ನೀವಲ್ಲ. ಬೆಂಕಿ ಬಿದ್ದಿದೆ ಯಾಕೆ ಮಾತಾಡ್ತೀರಿ? ಕರಾವಳಿ ಮಾತಾಡಕ್ಕೆ ಬಿಡಲ್ಲ ಮಾಡಿದ್ರೆ ಹೆಂಗೆ? ನಮ್ಮ ಮೇಲೆ ಬಲಾತ್ಕಾರ ಮಾಡಿದ್ರೆ ಹೆಂಗೆ? ಸುರೇಶ್ ಅವರು ಕರಾವಳಿ ಭಾಗದ ಜನ ಏನಿದ್ದಾರೆ ಅವರು ಒಂಥರ ಏನು ಬೆಂಕಿ ಹೆಚ್ಚೋರು ಅಂತ. ಕರಾವಳಿ ಬೆಂಕಿ ಇದು ಸರಿ ಇಲ್ಲ, ಇದು ತಪ್ಪು, 100% ತಪ್ಪು. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ಅದು ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಈ ಭಾಗದ ಜನ 3 ಜಿಲ್ಲೆಗಳ ಜನಕ್ಕೆ ಒಂದು ರೀತಿ ಅವಮಾನ ಮಾಡಿದ್ದಾರೆ. ಇದಕ್ಕೆ ಅಕ್ಷಮ್ಯ ಅಪರಾಧ. ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಪಾರ್ಟಿನೇ ಕಾರಣ. ಸ್ಪೀಕರ್ ಅವರು ಕೂಡಲೇ ಈ ಬಿಲ್ ಏನಿದೆ ಅದನ್ನ ಮತ್ತೆ ಪರಿಶೀಲನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಹೋರಾಟವನ್ನು ನಾವು ಮಾಡ್ತೀವಿ. ಸ್ಪೀಕರ್ ಅವರ ನಡೆ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಹೇಟ್ ಸ್ಪೀಚ್ ಬಿಲ್ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು. ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ನಾವು ಕಾಯ್ತಾ ಇದ್ರೆ ಯಾವುದೋ ಒಂದು ನೆಪ ಇಟ್ಕೊಂಡಿತ್ತು, ಸ್ಪೀಕರ್ ಅವರೇ ಸಹಕಾರ ಕೊಟ್ಟಿತ್ತು, ಆ ಬಿಲ್ ಅನ್ನ ಚರ್ಚೆನೂ ಕೂಡ ಮಾಡಿದರೆ ಪಾಸ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಸಭಾಧ್ಯಕ್ಷರು ಇವತ್ತು
ಈ ಪ್ರಜಾಪ್ರಭುತ್ವ ವಿರೋಧಿ ನಡೆ ಅನ್ನೋದು ಅನುಸರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೈರತಿ ಸುರೇಶ್ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಸಚಿವ ಕರಾವಳಿ ಭಾಗದವರು ಅಲ್ಲಿ ಬೆಂಕಿ ಹಚ್ಚಿ ಇತ್ತು ಸದನದಲ್ಲಿ ಬಂದು ಕೂತಿದ್ದಾರೆ ಅನ್ನೋ ದಾಟಿನಲ್ಲಿ ಅವರು ಮಾತಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ಕರಾವಳಿ ಭಾಗದ ಮತದಾರರಿಗೆ ಅಪಮಾನ ಮಾಡಿರುವಂತವರು ಬೈರತಿ ಸುರೇಶ್ ಅವರು. ಇವತ್ತು ನಮ್ಮ ಸದಸ್ಯರ ರಕ್ಷಣೆ ಬರಬೇಕಾಗಿದ್ದಂತ ಸಭಾಧ್ಯಕ್ಷರೇ ಇವತ್ತು ಸ್ಪೀಕರ್ ಅವರು ಇವತ್ತು ಅವರಿಗೆ ಧ್ವನಿಗೂಡಿಸ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ಇದು ಆ ಸ್ಥಾನಕ್ಕೂ ಕೂಡ ಅಗೌರವ ತರುವಂತ ಕೆಲಸ ಇವತ್ತು ಸ್ಪೀಕರ್ ಅವರು ಮಾಡಿರುವಂತದ್ದು. ನಾವು ಮತ್ತೊಮ್ಮೆ ಸದನ ಪ್ರಾರಂಭ ಆದ್ಮೇಲೆ ಮತ್ತೆ ಆಗ್ರಹ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಈ ಬಿಲ್ಲು ಸಮಗ್ರವಾಗಿ ಚರ್ಚೆ ಆಗಬೇಕು. ಮಾನ್ಯ ಅಶೋಕ್ ಅವರು ಹೇಳಿದ್ರು, ಇವತ್ತು 1975ರ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಎಲ್ಲೋಗಿತ್ತು ನಿಮಗೆ? ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾಗ ಎಲ್ಲೋಗಿತ್ತು ನಿಮಗೆ ತಾಕತ್ತಿ ಸರ್ಕಾರಕ್ಕೆ? ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಥವಾ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾವನು ಘೋಷಣೆಗೆ ಹೋಗಿದ್ದ ಅವನು ಒಂದು ಒಳಗಾಕ್ಬೇಕಾಗಿತ್ತು. ಅದನ್ನ ಇವ್ರು ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ. ಭೈರತಿ ಸುರೇಶ್ ಅವರ ಹೇಳಿಕೆಯ ವಿರುದ್ಧ ಬಿಜೆಪಿಯ ಕರಾವಳಿ ಭಾಗದ ಶಾಸಕರು ಸಿಡಿದೆದ್ದಿದ್ದಾರೆ. ಭೈರತಿ ಸುರೇಶ್ ಅವರ ಕರಾವಳಿಯವರು ಬೆಂಕಿ ಹಚ್ಚುವವರು ಅನ್ನೋ ರೀತಿಯ ಹೇಳಿಕೆಯ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಖುದ್ದು ಸ್ಪೀಕರ್ ಯುಟಿ ಖಾದರ್ ಅವರನ್ನೇ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್. ನೀವು ಕೂಡ ಕರಾವಳಿ ಭಾಗದವರೇ ಅಲ್ವಾ ಅಂತ ಹೇಳಿ ಸ್ಪೀಕರ್ ಯುಟಿ ಖಾದರ್ಗೆ ಪ್ರಶ್ನೆ ಮಾಡಿದ್ದಾರೆ. ಯಾರು ಇಲ್ಲಿ ಬರ್ಬೇಡಪ್ಪ. ಉತ್ತರ ಕೊಡಿ, ಪಾಸ್ ಮಾಡ್ತೇನೆ. ಈಗ ನನಗೆ ಅವರು ನನಗೆ ಮಾತಾಡಿದ್ರು ಸುಮ್ಮನೆ ಮಾತಾಡ್ತಾರೆ. ಆಗಲೇಬೇಕು. ಸುರೇಶ್ ಅವರೇ, ಮಹಿಳೆಯರು ಸಾಕು ಸುಮ್ಮನೆ ಮಾತಾಡ್ತಾರೆ. ಅಧ್ಯಕ್ಷರೇ, ಸುರೇಶ್ ಕರಾವಳಿ ಬಗ್ಗೆ ಮಾತಾಡಿದ್ರು. ಸುರೇಶ್ ನಾನು ಹೇಳಿದ್ದು ಇದ್ರ ಬಗ್ಗೆ ಅಶೋಕ್ ಕಣ್ಣ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಬಗ್ಗೆ ಕೇಸ್ ಹಾಕಿ ನೀನ್ ಕುತ್ಕೊಂತ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ, ನಿಮ್ಗಿಲ್ಲ ಅಧಿಕಾರ. ನಿಮ್ಗಿಲ್ಲ ನಾನು ಕುತ್ಕೊತೀನಿ. ಅಧ್ಯಕ್ಷರೇ, ಏನೇನೋ ಅರ್ಥ ಅಲ್ವಾ? ನಿಮ್ಮ ರಕ್ತದ ಪ್ರತಿ ಕಣದಲ್ಲಿ ದೇಶ ಇದೆ. ಒಬ್ಬ ಸಚಿವ ನಿಮ್ಮ ರಕ್ತ ಯಾಕೆ ಭಯ? ಬೆಂಕಿ ಬಿದ್ದಿದೆ ಅಂದ್ರೆ ನಾನೇನು ಹೇಳಿದೆ? ಕರಾವಳಿಗೆ ಬೆಂಕಿ ಹಾಕಲ್ಲ. ಬೆಂಕಿ ಬಿದ್ದೆ ಯಾಕೆ ಮಾತಾಡ್ತೀವಿ? ಕರಾವಳಿ ಮಾತಾಡಕ್ಕೆ ಬಿಡಲ್ಲ. ಮಾಡಿದ್ರೆ
ಮೇಲೆ ಬಲಾತ್ಕಾರ ಮಾಡಿದ್ರೆ ಹೇಗೆ? ಸುರೇಶ್ ಅವರು ಕರಾವಳಿ ಭಾಗದ ಜನ ಏನಿದ್ದಾರೆ ಅವರು ಒಂಥರ ಏನು ಬೆಂಕಿ ಹಚ್ಚೋರು ಅಂತ. ಕರಾವಳಿ ಬೆಂಕಿ, ಇದು ಸರಿ ಇಲ್ಲ, ಇದು ತಪ್ಪು, 100% ತಪ್ಪು. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ಅದು ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಈ ಭಾಗದ ಜನ 3 ಜಿಲ್ಲೆಗಳ ಜನಕ್ಕೆ ಒಂದು ರೀತಿ ಅವಮಾನ ಮಾಡಿದ್ದಾರೆ. ಇದಕ್ಕೆ ಅಕ್ಷಮ್ಯ ಅಪರಾಧ. ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಪಾರ್ಟಿನೇ ಕಾರಣ. ಸ್ಪೀಕರ್ ಅವರು ಕೂಡಲೇ ಈ ಬಿಲ್ ಏನಿದೆ ಅದನ್ನ ಮತ್ತೆ ಪರಿಶೀಲನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಹೋರಾಟವನ್ನು ನಾವು ಮಾಡ್ತೀವಿ. ಸ್ಪೀಕರ್ ಅವರ ನಡೆ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಹೇಟ್ ಸ್ಪೀಚ್ ಬಿಲ್ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು, ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ನಾವು ಕಾಯ್ತಾ ಇದ್ರೆ ಯಾವುದೋ ಒಂದು ನೆಪ ಇಟ್ಕೊಂಡಿತ್ತು, ಸ್ಪೀಕರ್ ಅವರೇ ಸಹಕಾರ ಕೊಟ್ಟಿತ್ತು, ಆ ಬಿಲ್ ಅನ್ನ ಚರ್ಚೆನೂ ಕೂಡ ಮಾಡದೇನೆ ಪಾಸ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಸಭಾಧ್ಯಕ್ಷರು ಇವತ್ತು ಈ ಪ್ರಜಾಪ್ರಭುತ್ವ ವಿರೋಧಿ ನಡೆ ಅನ್ನೋದು ಅನುಸರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೈರತಿ ಸುರೇಶ್ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಸಚಿವ ಕರಾವಳಿ ಭಾಗದವರು ಅಲ್ಲಿ ಬೆಂಕಿ ಹಚ್ಚಿ ಇತ್ತು ಸದನದಲ್ಲಿ ಬಂದು ಕೂತಿದ್ದಾರೆ ಅನ್ನೋ ದಾಟಿನಲ್ಲಿ ಅವರು ಮಾತಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ಕರಾವಳಿ ಭಾಗದ ಮತದಾರರಿಗೆ ಅಪಮಾನ ಮಾಡಿರುವಂತವರು ಬೈರತಿ ಸುರೇಶ್ ಅವರು. ಇವತ್ತು ನಮ್ಮ ಸದಸ್ಯರ ರಕ್ಷಣೆ ಬರಬೇಕಾಗಿದ್ದಂತ ಸಭಾಧ್ಯಕ್ಷರೇ ಇವತ್ತು ಸ್ಪೀಕರ್ ಅವರು ಇವತ್ತು ಅವರಿಗೆ ಧ್ವನಿಗೂಡಿಸ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ಇದು ಆ ಸ್ಥಾನಕ್ಕೂ ಕೂಡ ಅಗೌರವ ತರುವಂತ ಕೆಲಸ ಇವತ್ತು ಸ್ಪೀಕರ್ ಅವರು ಮಾಡಿರುವಂತದ್ದು. ನಾವು ಮತ್ತೊಮ್ಮೆ ಸದನ ಪ್ರಾರಂಭ ಆದ್ಮೇಲೆ ಮತ್ತೆ ಆಗ್ರಹ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಈ ಬಿಲ್ಲು ಸಮಗ್ರವಾಗಿ ಚರ್ಚೆ ಆಗಬೇಕು. ಮಾನ್ಯ ಅಶೋಕ್ ಅವರು ಹೇಳಿದ್ರು, ಇವತ್ತು 1975ರ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಎಲ್ಲೋಗಿತ್ತು ನಿಮಗೆ? ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾಗ ಎಲ್ಲೋಗಿತ್ತು ನಿಮಗೆ ತಾಕತ್ತಿ ಸರ್ಕಾರಕ್ಕೆ? ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಥವಾ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾವನು ಘೋಷಣೆಗೆ ಹೋಗಿದ್ದ ಅವನು ಒದ್ದು ಒಳಗಾಕ್ಬೇಕಾಗಿತ್ತು. ಅದನ್ನ ಇವ್ರು ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ.